ದೇಶಕ್ಕೆ ಮೋದಿಯವರು ನಾಯಕರು ಈ ದೇಶಕ್ಕೆ. ನಮ್ಮ ಪಕ್ಷಕ್ಕೆ ಅವರ ನೇತೃತ್ವದಲ್ಲಿ ನಡ್ಡಾ ಅವರು ನಾಯಕರು, ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು. ಅವರು ಮತ್ತು ಹಿರಿಯರು ಎಲ್ಲರೂ ಸೇರಿ ನಮ್ಮ ರಾಜ್ಯಕ್ಕೆ ಒಬ್ಬರು ಅಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ. ನೇಮಕ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿಯ ಹಿರಿಯರ ಎಲ್ಲರ ಸಲಹೆಯನ್ನು ಯಡಿಯೂರಪ್ಪನವರು ಸೇರಿ, ಜಗದೀಶ್ ಶೆಟ್ಟರು ಸೇರಿ, ಬೊಮ್ಮಾಯಿ ಅವರು ಸೇರಿ, ಬೇರೆ ಬೇರೆ ಸದಾನಂದ ಗೌಡರನ್ನು ಸೇರಿ ಎಲ್ಲರನ್ನೂ ಸಲಹೆಗಳನ್ನು ಪಡೆದು, ಪರಿವಾರದ ಸಲಹೆಗಳನ್ನು ಪಡೆದು ನೇಮಕ ಮಾಡಿದ್ದಾರೆ. ನಮ್ಮ ಪಕ್ಷದ ನಾಯಕರು ಅವರು ಹೈಕಮಾಂಡ್ನವರು ನೇಮಕ ಮಾಡಿದ್ದಾರೆ. ಇಲ್ಲಿಯ ಎಲ್ಲರ ಸಲಹೆ ಪಡೆದಿದ್ದಾರೆ. ಅವರು ನಮ್ಮ ಅಧ್ಯಕ್ಷರು ವಿಜೇಂದ್ರ, ನಮ್ಮ ಪಕ್ಷದ ಅಧ್ಯಕ್ಷರು. ನಮ್ಮ ವಿರೋಧ ಪಕ್ಷದ ನಾಯಕರು ಇಬ್ಬರು ಅಶೋಕ್ ಅವರು, ನಾರಾಯಣಸ್ವಾಮಿ ಅವರು. ಈ 3 ಜನರ ನೇತೃತ್ವದಲ್ಲಿ ನಾವು ಪಕ್ಷವನ್ನು ಸಂಘಟನೆ ಮಾಡಬೇಕು. ಅವರು ಹಿರಿಯರ ಸಲಹೆಗಳನ್ನ ಪಡಿತಾರೆ, 3 ಜನ ಮತ್ತು ಅವರ ತಂಡ. ಅದು ಯಡಿಯೂರಪ್ಪನವ್ರ ಸಲಹೆಯನ್ನು ಪಡಿತಾರೆ, ಜಗದೀಶ್ ಶೆಟ್ಟರು ಸಲಹೆ ಪಡಿತಾರೆ, ಸದಾನಂದ ಗೌಡರು ಸಲಹೆ ಪಡಿತಾರೆ, ಬೊಮ್ಮಾಯಿ ಅವರು ಸಲಹೆ ಪಡಿತಾರೆ, ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಎಲ್ಲ ಹಿರಿಯರ ಸಲಹೆಯ ಸೂಚನೆಗಳನ್ನು ಪಡೆದು ಈ 3 ಜನರು ನಮ್ಮ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಹೋರಾಟಗಳನ್ನು ಹಮ್ಮಿಕೋಬೇಕು. ಅದು ವಕ್ಫ್ ಹೋರಾಟ ಇರಲಿ, ಮೂಢ ಹೋರಾಟ ಇರಲಿ, ವಾಲ್ಮೀಕಿ ಹಗರಣ ಇರಲಿ, ಮಾಡ್ತಾಯಿದ್ದೀವಿ. ಈ ಸಂಘಟನೆನೂ ಮಾಡ್ತೇವೆ, ಹೋರಾಟವನ್ನೂ ಮಾಡ್ತೇವೆ. ಈ 3 ಜನರ ನಾಯಕತ್ವದಲ್ಲಿ ಇವತ್ತು ಸಿದ್ದರಾಮಯ್ಯನವ್ರು ಯಾರು ಒಪ್ಪದೇ ಇರಲಿ, ನಾವು ಒಪ್ಕೋಬೇಕು ಕೆಲವು ವಿಷಯದಲ್ಲಿ. ಅಂದರೆ ಅವ್ರು ಲೀಡ್ರ್ ಆ ಪಕ್ಷದಲ್ಲಿ. ಅಂಥ ಒಬ್ಬ ಸದೃಢ ನಾಯಕನ ತುದಿಗಾಲ ಮೇಲೆ ತಂದು ನಿಲ್ಲಿಸಿದ್ದಾರೆ ಹೋರಾಟದ ಮೂಲಕ. ಏನಪ್ಪ ಎಂಥದ್ದು ಏನು ಅನ್ನೋ ಥರ ಈ 3 ಜನರ ನಾಯಕತ್ವದಲ್ಲಿ, ಹಿರಿಯರ ಮಾರ್ಗದರ್ಶನದಲ್ಲಿ, ಎಲ್ಲರ ಕಾರ್ಯಕರ್ತರ, ಮುಖಂಡರ, ಪದಾಧಿಕಾರಿಗಳ ಸಹಕಾರದಿಂದ ಅಂಥವ್ರ ವಿರುದ್ಧ ಇಲ್ಲ ಸಲ್ಲದ ಮಾತಾಡೋದು, ವಿಜೇಂದ್ರ ಅವ್ರನ್ನ ಪ್ರಶ್ನೆ ಮಾಡೋದು ಅಂತ ಹೇಳಿದ್ರೆ, ಅವ್ರ ನಾಯಕತ್ವವನ್ನು ಪ್ರಶ್ನೆ ಮಾಡೋದು ಅಂದರೆ ಮೋದಿಯವ್ರ ನಾಯಕತ್ವ ಪ್ರಶ್ನೆ ಮಾಡ್ದಂಗೆ, ನಡ್ಡಾ ಅವರ ಆದೇಶವನ್ನು ಪ್ರಶ್ನೆ ಮಾಡ್ದಂಗೆ. ಯಾಕೆ ಈ ಥರ ಮಾಡ್ತೀರಿ? ಇದು ಸರಿಯಲ್ಲ. ನಾವು ನೋಡಿದ್ದೀವಿ, ನಾವು ವಿನಂತಿ ಮಾಡಿದ್ದೀವಿ, ನಾವು ಹೇಳಿದ್ದೀವಿ, ಕೇಳಿದ್ದೀವಿ, ಹಿರಿಯರು ಹೇಳಿದ್ದಾರೆ, ಕೇಳಿದ್ದಾರೆ. ಈಗ ಬರ್ತಾ ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ರೆ, ಹಾದಿ ಮೇಲೆ ಬೀದಿ ಮೇಲೆ, ಈಗ ನೀವೇ ಹೇಳಿದ ಹಾಗೆ ಅಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಇದಕ್ಕೊಂದು ಅಂತ್ಯ ಹಾಡಬೇಕು. ಅದಕ್ಕೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ, ಗಮನ ಸೆಳಿಬೇಕಾಗ್ತದೆ ಸಂಬಂಧಪಟ್ಟವರಿಗೆ. ಅವ್ರು ದೊಡ್ಡವರೇನೋ ದೊಡ್ಡ ರೀತಿಯಲ್ಲಿ ಮಾತಾಡ್ತಾರೆ, ಏನೋ ಒಂದು ಆಗ್ತದೆ, ತಡೀರಪ್ಪ ಅಂದ್ರೆ. ಆದರೆ ನಮಗೆ ಆ ತಡೆಯೋಕ್ಕಾಗಲ್ಲ. ನಮಗೆ ಆ ತವಕ ಇದೆ. ಸಂಘಟನೆ ಒಟ್ಟಾಗಿ ಹೋಗಬೇಕು. ಅವರು ನಾವು ಎಲ್ಲರೂ ಯಾರು ತಾವು ಹೇಳಿದಾಗೆ ರಸ್ತೆ ಮೇಲೆ ಅಥವಾ ಇನ್ಯಾವುದೋ ತಂಡ ಮಾಡ್ಕೊಂಡು ಹೋರಾಟ ಮಾಡ್ತೀವಿ ಅಂತಾರಲ್ಲ, ಅವ್ರು ಹೋರಾಟ ಮಾಡಲಿ. ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ವಿರೋಧ ಪಕ್ಷದ ನಾಯಕರುಗಳ ನೇತೃತ್ವದಲ್ಲಿ, ನಮ್ಮೆಲ್ಲ ಹಿರಿಯರ ನಾಯಕರ ಸಲಹೆ ಮಾರ್ಗದರ್ಶನ ಪಡೆದು ಮಾಡಬೇಕು. ಅವರೇ 5-6 ಜನ 4-6 ಜನ ಸೇರಿ ನಮ್ಮದೇ ಒಂದು ತಂಡ ಅಂತ ಹೋಗೋದಿದೆಯಲ್ಲ, ಇದು ಯಾವ ಕಾರಣಕ್ಕೂ ಸರಿಯಲ್ಲ. ಇದನ್ನ ಈ ಕ್ಷಣದಿಂದ ನಿಲ್ಲಿಸಬೇಕು. ನಿನ್ನೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದವರು, ಪಕ್ಷದ ಅಧ್ಯಕ್ಷರಾಗಿದ್ದವರು, ತಳಮಟ್ಟದಿಂದ ಬಂದವರು, ಅವ್ರನ್ನ ಸಲಹೆ ಕೊಟ್ಟಿದ್ದಾರೆ. ನೀವು ಫ್ಲೈಟಲ್ಲಿ ಡೆಲ್ಲಿಗೆ ಹೋಗಿ ಬರ್ರಪ್ಪ, ಅಲ್ಲಿ ಮಾತಾಡ್ರಿ. ಅದು ಬಿಟ್ಬಿಟ್ಟು ಇಲ್ಲಿ ರಸ್ತೆ ಮೇಲೆ ಯಾಕೆ ಹೋಗ್ತೀರಿ ಅಂತ ಹೇಳಿದ್ರೆ ಅವರಿಗೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇನ್ನು ನಮ್ಮ ಬಗ್ಗೆ ಅಂತೂ ಏನು ಮಾತಾಡ್ತಾರೆ ಅಂತೇಳಿ ನಿಮಗೆ ಗೊತ್ತು. ನಾವು ಅದ್ರ ಬಗ್ಗೆ ಏನು ಕೇರು ಮಾಡಲ್ಲ ಬಿಡಿ, ನಮಗೇನು ಅವ್ರು ಮಾತಾಡ್ತಾರೆ. ಇದು ಸರಿಯಲ್ಲ ಅಂತ ಹೇಳೋದಕ್ಕೆ ನಾವು ಸೇರಿದ್ದೇವೆ. ನಾವು ಇದನ್ನು ಪಕ್ಷದ ಹೈಕಮಾಂಡ್ಗೂ ಗಮನಕ್ಕೂ ತರೋ ಪ್ರಯತ್ನ ಮಾಡ್ತೇವೆ. ರಾಜ್ಯದ ಪ್ರಮುಖರು, ನಮ್ಮ ಸಲಹೆ ಹಿರಿಯರು ಯಾರ್ಯಾರು ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಅಧ್ಯಕ್ಷರುಗಳು, ಇವರೆಲ್ಲರ ಗಮನಕ್ಕೂ ತರಬೇಕು. ಹೀಗೆ ಮಾಡೋದ್ರಿಂದ ತಮ್ಮ ಮೂಲಕನೂ ಅವರೆಲ್ಲರ ಗಮನಕ್ಕೆ ಬರ್ತದೆ. ಇದು 1-2 ದಿನದಲ್ಲಿ, ಒಂದು 8-10 ದಿನದಲ್ಲಿ ಒಂದು ಅಂತ್ಯ ಆಗ್ತದೆ. ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ಅಂತ ಈಗಲೂ ನಾನು ಅವ್ರಿಗೆ ಕರೆ ಕೊಡ್ತೇನೆ. ನಮ್ಮ ವಿಜೇಂದ್ರ ಅವ್ರ ನಾಯಕತ್ವದಲ್ಲಿ, ನಮ್ಮ ಅಶೋಕ್ ಅವ್ರ ನಾಯಕತ್ವದಲ್ಲಿ, ಛಲವಾದಿ ನಾರಾಯಣಸ್ವಾಮಿಯವ್ರ ನಾಯಕತ್ವದಲ್ಲಿ, ಈ ನಮ್ಮೆಲ್ಲ ಹಿರಿಯರ ಮಾರ್ಗದರ್ಶನ ಪಡೆದು ಒಟ್ಟಾಗಿ ಹೋಗೋಣ. ಕೂಡಲೇ ಬನ್ನಿ, ಹಿರಿಯರ ಜೊತೆ ಸಮಾಲೋಚನೆ ಮಾಡಿ. ನಮ್ದು ಯಾರ್ದಾರು ಏನೋ ತಪ್ಪಿದ್ರೆ ಅಲ್ಲಿ ಹೋಗಿ ಹೇಳಿ. ನಮಗೆ ಬುದ್ಧಿ ಹೇಳೋರು ಇದ್ದಾರೆ, ನಮ್ಮ ಪ್ರಮುಖರಿದ್ದಾರೆ, ಪುರುಷ ಮಾತಾಡೋರು ಇದ್ದಾರೆ, ಅವ್ರ ಹತ್ರ ಹೋಗಿ ಹೇಳಿ ಅಂತ ವಿನಂತಿ ಮಾಡ್ತೀನಿ. ನೋಡಿ, ಪ್ರಾಸಿಕ್ಯೂಷನ್ ಬಗ್ಗೆನೂ ಪೇಪರ್ನಲ್ಲಿ ಓದಿದ್ದೀನಿ, ಡೀಟೇಲ್ಸ್ ಹೋಗಿಲ್ಲ. ನಾನು ಇವತ್ತು ಸಂಜೆ ಒಳಗೆ ನಾನು ತಿಳ್ಕೊಳ್ತೀನಿ. ನಮಗೂ ಕೋರ್ಟಿಗೆಲ್ಲ ಓಡಾಡಿ ಅಭ್ಯಾಸ ಆಗಿ ನಾವೇ ಸೀನಿಯರ್ ಲಾಯರ್ ಆಗಿ ಹೋಗಿದ್ದೀವಿ. ಹಾಗಾಗಿ ಈ ಸುಳ್ಳು ಪ್ರಕರಣಗಳು ಎಲ್ಲಿಗೆ ಹೋಗಿ ನಿಲ್ತವೆ ಅನ್ನೋದು ನಮ್ಮೆಲ್ಲರ ಅನುಭವದಲ್ಲೂ ಇದೆ. ಇದು ಏನಂದರೆ ಸಮಯ ಹಾಳು ಮಾಡಲಿಕ್ಕೆ, ಕಿರಿಕಿರಿ ಮಾಡಲಿಕ್ಕೆ, ನೆಮ್ಮದಿಯನ್ನು ಕೆಡಿಸ್ಲಿಕ್ಕೆ ಮಾಡ್ತಕ್ಕಂಥ ಪ್ರಯತ್ನ. ಒಂದು ರಾಜ್ಯ ಸರ್ಕಾರ ಈ ಥರ ಯಾವುದೋ 2 ವರ್ಷದ 4 ವರ್ಷದ ಹಗರಣಗಳನ್ನ ಎತ್ಕೊಂಡು ಕೂತ್ಕೊಳ್ಳೋದಿದೆಯಲ್ಲ, ಇದು ಸರಿಯಲ್ಲ. ಇದು ಯಡಿಯೂರಪ್ಪನವ್ರ ಬಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ, ಏನೂ ಆಗಲ್ಲ. ಈಗ ಇದು ಕಿರಿಕಿರಿ ಮಾಡೋದು, ಸಮಯ ಹಾನಿ ಮಾಡೋದು, ಧನ ಹಾನಿ ಮಾಡೋದು ಮತ್ತು ಮಾನಹಾನಿ ಮಾಡುವ ಪ್ರಯತ್ನ ಅದೇನಾಗಲ್ಲ ಬಿಡಿ ಅವ್ರ ಕೈಲಿ.
ಈ ಎಲ್ಲ ಇದನ್ನು ಸಹ ಹಾನಿ ಮಾಡೋದೇ ಅವ್ರ ಉದ್ದೇಶ. ಧನಹಾನಿ, ಸಮಯ ಹಾನಿ, ಮಾನಹಾನಿ ಮತ್ತು ಇದನ್ನು ಇದು ಮಾಡಬೇಕು ಅಂತ ಉದ್ದೇಶ. ಈ ದೇಶಕ್ಕೆ ಮೋದಿಯವರು ನಾಯಕರು ಈ ದೇಶಕ್ಕೆ. ನಮ್ಮ ಪಕ್ಷಕ್ಕೆ ಅವರ ನೇತೃತ್ವದಲ್ಲಿ ನಡ್ಡಾ ಅವರು ನಾಯಕರು, ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು. ಅವರು ಮತ್ತು ಹಿರಿಯರು ಎಲ್ಲರೂ ಸೇರಿ ನಮ್ಮ ರಾಜ್ಯಕ್ಕೆ ಒಬ್ಬರು ಅಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ. ನೇಮಕ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿಯ ಹಿರಿಯರ ಎಲ್ಲರ ಸಲಹೆಯನ್ನು ಯಡಿಯೂರಪ್ಪನವರು ಸೇರಿ, ಜಗದೀಶ್ ಶೆಟ್ಟರು ಸೇರಿ, ಬೊಮ್ಮಾಯಿಯವರು ಸೇರಿ, ಬೇರೆ ಬೇರೆ ಸದಾನಂದ ಗೌಡರನ್ನು ಸೇರಿ ಎಲ್ಲರನ್ನೂ ಸಲಹೆಗಳನ್ನು ಪಡೆದು, ಪರಿವಾರದ ಸಲಹೆಗಳನ್ನು ಪಡೆದು ನೇಮಕ ಮಾಡಿದ್ದಾರೆ. ನಮ್ಮ ಪಕ್ಷದ ನಾಯಕರು ಅವರು, ಹೈಕಮಾಂಡ್ನವರು ನೇಮಕ ಮಾಡಿದ್ದಾರೆ. ಇಲ್ಲಿಯ ಎಲ್ಲರ ಸಲಹೆ ಪಡೆದಿದ್ದಾರೆ. ಅವರು ನಮ್ಮ ಅಧ್ಯಕ್ಷರು ವಿಜೇಂದ್ರ, ನಮ್ಮ ಪಕ್ಷದ ಅಧ್ಯಕ್ಷರು. ನಮ್ಮ ವಿರೋಧ ಪಕ್ಷದ ನಾಯಕರು ಇಬ್ಬರು, ಅಶೋಕ್ ಅವರು, ನಾರಾಯಣ ಸ್ವಾಮಿಯವರು. ಈ 3 ಜನರ ನೇತೃತ್ವದಲ್ಲಿ ನಾವು ಪಕ್ಷವನ್ನು ಸಂಘಟನೆ ಮಾಡಬೇಕು. ಅವರು ಹಿರಿಯರ ಸಲಹೆಗಳನ್ನ ಪಡಿತಾರೆ, 3 ಜನ ಮತ್ತು ಅವರ ತಂಡ. ಅದು ಯಡಿಯೂರಪ್ಪನವ್ರ ಸಲಹೆಯನ್ನು ಪಡಿತಾರೆ, ಜಗದೀಶ್ ಶೆಟ್ಟರ್ ಸಲಹೆ ಪಡಿತಾರೆ, ಸದಾನಂದ ಗೌಡರು ಸಲಹೆ ಪಡಿತಾರೆ, ಬೊಮ್ಮಾಯಿ ಅವ್ರ ಸಲಹೆ ಪಡಿತಾರೆ, ಪ್ರಹ್ಲಾದ್ ಜೋಶಿಯವರು, ಶೋಭಾ ಕರಂದ್ಲಾಜೆಯವರು, ಎಲ್ಲ ಹಿರಿಯರ ಸಲಹೆಯ ಸೂಚನೆಗಳನ್ನು ಪಡೆದು ಈ 3 ಜನರು ನಮ್ಮ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಹೋರಾಟಗಳನ್ನು ಹಮ್ಮಿಕೋಬೇಕು. ಅದು ವಕ್ಫ್ ಹೋರಾಟ ಇರಲಿ, ಮೂಢ ಹೋರಾಟ ಇರಲಿ, ವಾಲ್ಮೀಕಿ ಹಗರಣ ಇರಲಿ, ಮಾಡ್ತಾಯಿದ್ದೀವಿ. ಈ ಸಂಘಟನೆನೂ ಮಾಡ್ತೇವೆ, ಹೋರಾಟವನ್ನೂ ಮಾಡ್ತೇವೆ. ಈ 3 ಜನರ ನಾಯಕತ್ವದಲ್ಲಿ ಇವತ್ತು ಸಿದ್ದರಾಮಯ್ಯನವ್ರು ಯಾರು ಒಪ್ಪದೇ ಇರಲಿ, ನಾವು ಒಪ್ಕೋಬೇಕು ಕೆಲವು ವಿಷಯದಲ್ಲಿ. ಅಂದರೆ ಅವ್ರು ಲೀಡ್ರ್ ಆ ಪಕ್ಷದಲ್ಲಿ. ಅಂಥ ಒಬ್ಬ ಸದೃಢ ನಾಯಕನ ತುದಿಗಾಲ ಮೇಲೆ ತಂದು ನಿಲ್ಲಿಸಿದ್ದಾರೆ ಹೋರಾಟದ ಮೂಲಕ. ಏನಪ್ಪ ಎಂಥದ್ದು ಏನು ಅನ್ನೋತ ಈ 3 ಜನರ ನಾಯಕತ್ವದಲ್ಲಿ, ಹಿರಿಯರ ಮಾರ್ಗದರ್ಶನದಲ್ಲಿ, ಎಲ್ಲರ ಕಾರ್ಯಕರ್ತರ, ಮುಖಂಡರ, ಪದಾಧಿಕಾರಿಗಳ ಸಹಕಾರದಿಂದ ಅಂಥವ್ರ ವಿರುದ್ಧ ಇಲ್ಲ ಸಲ್ಲದ ಮಾತಾಡೋದು, ವಿಜೇಂದ್ರ ಅವ್ರನ್ನ ಪ್ರಶ್ನೆ ಮಾಡೋದು ಅಂತ ಹೇಳಿದ್ರೆ, ಅವ್ರ ನಾಯಕತ್ವವನ್ನು ಪ್ರಶ್ನೆ ಮಾಡೋದು ಅಂದರೆ ಮೋದಿಯವ್ರ ನಾಯಕತ್ವ ಪ್ರಶ್ನೆ ಮಾಡ್ದಂಗೆ, ನಡ್ಡಾ ಅವರ ಆದೇಶವನ್ನು ಪ್ರಶ್ನೆ ಮಾಡ್ದಂಗೆ. ಯಾಕೆ ಈ ಥರ ಮಾಡ್ತೀರಿ? ಇದು ಸರಿಯಲ್ಲ. ನಾವು ನೋಡಿದ್ದೀವಿ, ನಾವು ವಿನಂತಿ ಮಾಡಿದ್ದೀವಿ, ನಾವು ಹೇಳಿದ್ದೀವಿ, ಕೇಳಿದ್ದೀವಿ, ಹಿರಿಯರು ಹೇಳಿದ್ದಾರೆ, ಕೇಳಿದ್ದಾರೆ. ಈಗ ಬರ್ತಾ ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ರೆ, ಹಾದಿ ಮೇಲೆ ಬೀದಿ ಮೇಲೆ, ಈಗ ನೀವೇ ಹೇಳಿದ ಹಾಗೆ ಅಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಇದಕ್ಕೊಂದು ಅಂತ್ಯ ಹಾಡಬೇಕು. ಅದಕ್ಕೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ, ಗಮನ ಸೆಳಿಬೇಕಾಗ್ತದೆ ಸಂಬಂಧಪಟ್ಟವರಿಗೆ. ಅವ್ರು ದೊಡ್ಡವರೇನೋ ದೊಡ್ಡ ರೀತಿಯಲ್ಲಿ ಮಾತಾಡ್ತಾರೆ, ಏನೋ ಒಂದು ಆಗ್ತದೆ, ತಡೀರಪ್ಪ ಅಂದ್ರೆ. ಆದರೆ ನಮಗೆ ಆ ತಡೆಯೋಕ್ಕಾಗಲ್ಲ. ನಮಗೆ ಆ ತವಕ ಇದೆ. ಸಂಘಟನೆ ಒಟ್ಟಾಗಿ ಹೋಗಬೇಕು. ಅವರು ನಾವು ಎಲ್ಲರೂ ಯಾರು ತಾವು ಹೇಳಿದಾಗೆ ರಸ್ತೆ ಮೇಲೆ ಅಥವಾ ಇನ್ಯಾವುದೋ ತಂಡ ಮಾಡ್ಕೊಂಡು ಹೋರಾಟ ಮಾಡ್ತೀವಿ ಅಂತಾರಲ್ಲ, ಅವ್ರು ಹೋರಾಟ ಮಾಡಲಿ. ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ವಿರೋಧ ಪಕ್ಷದ ನಾಯಕರುಗಳ ನೇತೃತ್ವದಲ್ಲಿ, ನಮ್ಮೆಲ್ಲ ಹಿರಿಯರ ನಾಯಕರ ಸಲಹೆ ಮಾರ್ಗದರ್ಶನ ಪಡೆದು ಮಾಡಬೇಕು. ಅವರೇ 5-6 ಜನ 4-6 ಜನ ಸೇರಿ ನಮ್ಮದೇ ಒಂದು ತಂಡ ಅಂತ ಹೋಗೋದಿದೆಯಲ್ಲ, ಇದು ಯಾವ ಕಾರಣಕ್ಕೂ ಸರಿಯಲ್ಲ. ಇದನ್ನ ಈ ಕ್ಷಣದಿಂದ ನಿಲ್ಲಿಸಬೇಕು. ನಿನ್ನೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದವರು, ಪಕ್ಷದ ಅಧ್ಯಕ್ಷರಾಗಿದ್ದವರು, ತಳಮಟ್ಟದಿಂದ ಬಂದವರು, ಅವ್ರನ್ನ ಸಲಹೆ ಕೊಟ್ಟಿದ್ದಾರೆ. ನೀವು ಫ್ಲೈಟಲ್ಲಿ ಡೆಲ್ಲಿಗೆ ಹೋಗಿ ಬರ್ರಪ್ಪ, ಅಲ್ಲಿ ಮಾತಾಡ್ರಿ. ಅದು ಬಿಟ್ಬಿಟ್ಟು ಇಲ್ಲಿ ರಸ್ತೆ ಮೇಲೆ ಯಾಕೆ ಹೋಗ್ತೀರಿ ಅಂತ ಹೇಳಿದ್ರೆ ಅವರಿಗೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇನ್ನು ನಮ್ಮ ಬಗ್ಗೆ ಅಂತೂ ಏನು ಮಾತಾಡ್ತಾರೆ ಅಂತೇಳಿ ನಿಮಗೆ ಗೊತ್ತು. ನಾವು ಅದ್ರ ಬಗ್ಗೆ ಏನು ಕೇರು ಮಾಡಲ್ಲ ಬಿಡಿ, ನಮಗೇನು ಅವ್ರು ಮಾತಾಡ್ತಾರೆ. ಇದು ಸರಿಯಲ್ಲ ಅಂತ ಹೇಳೋದಕ್ಕೆ ನಾವು ಸೇರಿದ್ದೇವೆ. ನಾವು ಇದನ್ನು ಪಕ್ಷದ ಹೈಕಮಾಂಡ್ಗೂ ಗಮನಕ್ಕೂ ತರೋ ಪ್ರಯತ್ನ ಮಾಡ್ತೇವೆ. ರಾಜ್ಯದ ಪ್ರಮುಖರು, ನಮ್ಮ ಸಲಹೆ ಹಿರಿಯರು ಯಾರ್ಯಾರು ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಅಧ್ಯಕ್ಷರುಗಳು, ಇವರೆಲ್ಲರ ಗಮನಕ್ಕೂ ತರಬೇಕು. ಹೀಗೆ ಮಾಡೋದ್ರಿಂದ ತಮ್ಮ ಮೂಲಕನೂ ಅವರೆಲ್ಲರ ಗಮನಕ್ಕೆ ಬರ್ತದೆ. ಇದು 1-2 ದಿನದಲ್ಲಿ, ಒಂದು 8-10 ದಿನದಲ್ಲಿ ಒಂದು ಅಂತ್ಯ ಆಗ್ತದೆ. ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ಅಂತ ಈಗಲೂ ನಾನು ಅವ್ರಿಗೆ ಕರೆ ಕೊಡ್ತೇನೆ. ನಮ್ಮ ವಿಜೇಂದ್ರ ಅವ್ರ ನಾಯಕತ್ವದಲ್ಲಿ, ನಮ್ಮ ಅಶೋಕ್ ಅವ್ರ ನಾಯಕತ್ವದಲ್ಲಿ, ಛಲವಾದಿ ನಾರಾಯಣ ಸ್ವಾಮಿಯವ್ರ ನಾಯಕತ್ವದಲ್ಲಿ, ಈ ನಮ್ಮೆಲ್ಲ ಹಿರಿಯರ ಮಾರ್ಗದರ್ಶನ ಪಡೆದು ಒಟ್ಟಾಗಿ ಹೋಗೋಣ. ಕೂಡಲೇ ಬನ್ನಿ, ಹಿರಿಯರ ಜೊತೆ ಸಮಾಲೋಚನೆ ಮಾಡಿ. ನಮ್ದು ಯಾರ್ದಾರು ಏನೋ ತಪ್ಪಿದ್ರೆ ಅಲ್ಲಿ ಹೋಗಿ ಹೇಳಿ. ನಮಗೆ ಹೇಳೋ ಬುದ್ಧಿ ಹೇಳೋರು ಇದ್ದಾರೆ, ನಮ್ಮ ಪ್ರಮುಖರಿದ್ದಾರೆ, ಕೂರ್ಸ್ ಮಾತಾಡೋರು ಇದ್ದಾರೆ, ಅವ್ರ ಹತ್ರ ಹೋಗಿ ಹೇಳಿ ಅಂತ ವಿನಂತಿ ಮಾಡ್ತೀನಿ. ನೋಡಿ, ಪ್ರಾಸಿಕ್ಯೂಷನ್ ಬಗ್ಗೆನೂ ಪೇಪರ್ನಲ್ಲಿ ಓದಿದ್ದೀನಿ, ಡೀಟೇಲ್ಸ್ ಹೋಗಿಲ್ಲ. ನಾನು ಇವತ್ತು ಸಂಜೆ ಒಳಗೆ ನಾನು ತಿಳ್ಕೊಳ್ತೀನಿ. ನಮಗೂ ಕೋರ್ಟಿಗೆಲ್ಲ ಓಡಾಡಿ ಅಭ್ಯಾಸ ಆಗಿ ನಾವೇ ಸೀನಿಯರ್ ಲಾಯರ್ ಆಗಿ ಹೋಗಿದ್ದೀವಿ. ಹಾಗಾಗಿ ಈ ಸುಳ್ಳು ಪ್ರಕರಣಗಳು ಎಲ್ಲಿಗೆ ಹೋಗಿ ನಿಲ್ತವೆ ಅನ್ನೋದು ನಮ್ಮೆಲ್ಲರ ಅನುಭವದಲ್ಲೂ ಇದೆ. ಇದು ಏನಂದರೆ ಸಮಯ ಹಾಳು ಮಾಡಲಿಕ್ಕೆ, ಕಿರಿಕಿರಿ ಮಾಡಲಿಕ್ಕೆ, ನೆಮ್ಮದಿಯನ್ನು ಕೆಡಿಸ್ಲಿಕ್ಕೆ ಮಾಡ್ತಕ್ಕಂಥ ಪ್ರಯತ್ನ. ಒಂದು ರಾಜ್ಯ ಸರ್ಕಾರ ಈ ಥರ ಯಾವುದೋ 2 ವರ್ಷದ 4 ವರ್ಷದ ಹಗರಣಗಳನ್ನ ಎತ್ಕೊಂಡು ಕೂತ್ಕೊಳ್ಳೋದಿದೆಯಲ್ಲ, ಇದು ಸರಿಯಲ್ಲ. ಇದು ಯಡಿಯೂರಪ್ಪನವ್ರ ಬಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ, ಏನೂ ಆಗಲ್ಲ.
ಈಗ ಇದು ಕಿರಿಕಿರಿ ಮಾಡೋದು, ಸಮಯ ಹಾನಿ ಮಾಡೋದು, ಧನ ಹಾನಿ ಮಾಡೋದು ಮತ್ತು ಮಾನಹಾನಿ ಮಾಡುವ ಪ್ರಯತ್ನ ಅದೇನಾಗಲ್ಲ ಬಿಡಿ ಅವ್ರ ಕೈಲಿ. ಈ ಎಲ್ಲ ಇದನ್ನು ಸಹ ಹಾನಿ ಮಾಡೋದೇ ಅವ್ರ ಉದ್ದೇಶ. ಧನ ಹಾನಿ, ಸಮಯ ಹಾನಿ, ಮಾನಹಾನಿ ಮತ್ತು ಇದನ್ನು ಇದು ಮಾಡಬೇಕು ಅಂತ ಉದ್ದೇಶ.